ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸಂಜೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಇವತ್ತು ಏನು ಮಾಡೋಣ ಅಂತ, ಅಡುಗೆ ಮಾಡೋಣ ಅಂತೇಳಿ ಉಪ್ಸಾರು ಮಾಡೋಣ ಅಂತ ಕಾಳುಗಳೆಲ್ಲ ನೆನೆಸಿದೆ. ಇದರಲ್ಲಿ ಕಡಲೆಕಾಳು, ಬಟಾಣಿ ಮತ್ತು ಹಲಸಂದೆ ಕಾಳು ಇದೆ. ಅದ್ರ ಜೊತೆಗೆ 2 ಟೊಮೊಟೊನ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಉಪ್ಸಾರು ಮಾಡೋಣ ಅಂತ. ಈ ಥರ ಮಿಕ್ಸ್ ಕಾಳಲ್ಲಿ ಉಪ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಉಪ್ಸಾರು, ಹಾಗೆ ಇಲ್ಲಿ ಸಮನಿ ಆಲ್ರೆಡಿ ಹಾಲು ಕುಡ್ದಿದ್ದಾನೆ. ಜೊತೆಗೆ ಮಳೆ, ನಾನು ಎಂಥ ಮಳೆ ಬರಬೇಕಿತ್ತು ಗೊತ್ತಾ. ಮೋಡ ಅಷ್ಟು ಕಪ್ಪಗಾಗಿತ್ತು, ಮಳೆ ಬರಲಿಲ್ಲ, ಗಾಳಿ ಬಂದ್ಬಿಡ್ತು ಜಾಸ್ತಿ. ಗಾಳಿಯಿಂದಾಗಿ ಮಳೆ ಕಮ್ಮಿ ಆಗೋಯ್ತು. ಈ ಥರ ಮಳೆಗೆ ಬಂದಿರಲಿಲ್ಲ, ಎಷ್ಟು ಕಪ್ಪು ಮೋಡ ಆಗಿತ್ತು. ಆ ಕಪ್ಪು ಮೋಡಕ್ಕೆ ಅದೇ ಭಯ ಆಯ್ತಿತ್ತು, ಅಂದರೆ ಜಾಸ್ತಿ ಮಳೆ ಬಂದ್ಬಿಡುತ್ತೇನಂತ. ಆದರೆ ಗಾಳಿ ಬಂದು ಎಲ್ಲ ಹೋಯ್ತು. ಸೊ ಈಗ ನಾನು ಟೀ ಕುಡಿಬೇಕು. ಸೊ ಈಗ ಬಿಸಿ ಬಿಸಿ ಟೀನ ಬಿಸಿ ಕಾಯಿಸ್ಬಿಟ್ಟು ನಾನು ಟೀ ಮಾಡಿಬಿಟ್ಟಿಟ್ಟೆ. ಅದನ್ನು ಸೋಸ್ಕೊಳ್ಳೋಷ್ಟರಲ್ಲಿ ಗಾಳಿಗೆ ಆರೋಗ್ತಾ ಇದೆ. ಸ್ವಲ್ಪ ಬಿಸಿ ಮಾಡಿಕೊಂಡೆ. ಬಿಸಿ ಇದೆ, ನೀನು ಯಾಕೆ ಕುಡಿಬೇಕಂದ ಟೀನಾ? ಟೀನೇ. ದಿವಸ ಆದಮೇಲೆ ಇದು ಮಸ್ತ್ 50-50 ಬಿಸ್ಕೆಟು. ಡಿಮಾರ್ಟ್ಗೆ ಹೋಗಿದ್ವಿ ನಿನ್ನೆ. ಸೊ ಅಲ್ಲೊಂದು ಏನು ಚಿಕ್ಕ ಪ್ಯಾಕೆಟ್ ತಂದಿದ್ದೀನಿ. ನಮ್ಮನೇಲಿ ಬಿಸ್ಕೆಟ್ ಎಲ್ಲ ತಂದಿಡಲ್ಲ. ಸೊ ಎಷ್ಟು ದಿನ ಆದಮೇಲೆ ತಿಂತಾಯಿದ್ದೀನಿ. ಟೀ ಕುಡಿದು ಅಂತೇಳಿ ಇಲ್ಲಿ ಒಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಚಿಕ್ಕದು ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ, ಆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯನೂ ಮಾಡೋಣ ಅಂಥೇಳಿ. ಸೊ ಇವತ್ತು ಕಾಳು ಜೊತೆಗೆ ನುಗ್ಗೆ ಸೊಪ್ಪಿದೆ. ನುಗ್ಗೆ ಸೊಪ್ಪು ಪಲ್ಯ ಮತ್ತು ಉಪ್ಸಾರು ಮಾಡ್ತಿರೋದು. ಸೊ ಇವಾಗಿದು ಮೆಣಸಿನ್ಕಾಯಿ ಹುರ್ಕೊಂಡಾಗಿದೆ. ಇದರಲ್ಲೇ ಪಲ್ಯಕ್ಕೆ ರೆಡಿ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಇನ್ನು ಕಾಳುಗಳು ನೋಡಿ ಈ ಥರ ಬೆಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಸಾರು ಗೊತ್ತಾ. ಸೊ ಈ ಪಲ್ಯಕ್ಕೆ ಬೇಗ ಒಗ್ಗರಣೆ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ, ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ. ಏನಕ್ಕಂದ $1 ಆದಮೇಲೆ $100 ಆದಮೇಲೆ 1000 ಸಮನಿಗೆ ಡೌಟ್ಸ್ ಬರುತ್ತೆ ಅಂದರೆ ಅಂತಿಂಥ ಡೌಟ್ಸ್ ಬರಲ್ಲ. ನನ್ನ ಡೌಟ್ಸ್ಗೆಲ್ಲ ಉತ್ತರನೇ ಇರಲ್ಲ. ಕ್ವಶನೇ ಸರಿ ಕೇಳಲ್ಲ, ಉತ್ತರನೇ ಹೇಳಲ್ಲ. ಇನ್ನು ನಮ್ಮ ಮನೇಲಿ ಹೇಗೆ ಉಪ್ಸಾರು ಮಾಡ್ತೀವಿ ಅಥವಾ ಉಪ್ಸಾರು ಖಾರ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ಹುರಿದಿರೋದು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಒಂದು 5-6 ಇಳ್ಕು, ಒಂದು 5-6 ಕಾಳಷ್ಟು ಮೆಣಸು, ಒಂದು ಕಾಲು ಅಥವಾ ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಒಂದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಫಸ್ಟು ಪುಡಿ ಮಾಡ್ಕೊತಿದ್ದೀನಿ. ಯಾಕೆಂದರೆ ಮೆಣಸಿನ್ಕಾಯಿ ಇಲ್ಲಾಂದರೆ ಟೊಮೊಟೊ ಹಾಕ್ಬಿಟ್ರೆ ಮೊದಲೇ ಸಮ್ಯಲ್ಲ ಅಂತ. ಅದ್ರ ಜೊತೆಗೆ ನಾನು ಇಲ್ಲಿ ಬೇಯಿಸಿರೋ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ತಣ್ಣೀರು ಹಾಕ್ಬಾರ್ದು, ಬೇಯಿಸಿರೋ ಕಾಳು ನೀರು ಅಥವಾ ಬೇಯಿಸಿರೋ ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ತಣ್ಣೀರು ಹಾಕಿದ್ರೆ ಬೇಗ ಹಾಳಾಗ್ಬೋದು. ಈ ಥರ ಮಾಡಿಟ್ಕೊಂಡ್ರೆ ನೀವು ಒಂದು 2-3 ದಿನ ಹೊರಗಡೆ ಇಟ್ಟರು ಹಾಳಾಗಲ್ಲ. ಮತ್ತು ಒಂದೇ ಉಪ್ಸಾರು ಖಾರ ಮಾಡಿಬಿಟ್ಟು ನೀವು ಬೇರೆ ಕಾಳುಗಳ ಜೊತೆಗೂ ಮಾಡ್ಕೊಬೋದು. ಬಟ್ ನಮ್ಗೆ ಆ ಥರ ಅಭ್ಯಾಸ ಇಲ್ಲ. ನಾವು ಯಾವಾಗ ಉಪ್ಸಾರು ಮಾಡ್ತೀವಿ ಫ್ರೆಶ್ಶಾಗಿ ಅವತ್ತೇ ಖಾರ ಮಾಡ್ಕೊತೀವಿ. ಕೆಲವರು ಇಟ್ಕೊತಾರೆ, ಅದನ್ನು ಕಾಳು ಬೇಯಿಸ್ಕೊಂಡು ಆ ನೀರಿಗೆ ಹಾಕ್ಕೊಂಡು ಊಟ ಮಾಡ್ತಾರೆ. ಬಟ್ ನಮ್ಗೆ ಆ ರೀತಿ ಅಭ್ಯಾಸ ಇಲ್ದಿರೋದ್ರಿಂದ ನಾವು ವಾರದಲ್ಲಿ 1 ದಿನ ಉಪ್ಸಾರು ಮಾಡೋದಷ್ಟೇ. 1 ದಿನ ಮ್ಯಾಕ್ಸಿಮಮ್ ಅಂದರೆ 2 ಡೇಸ್ ಮಾಡ್ತೀವಿ. ಬಟ್ ಅದು ತುಂಬ ಅಪರೂಪ. 1 ದಿನ ಮಾಡ್ತೀವಿ. ಹಾಗಾಗಿ ವಾರಕ್ಕೆ 1 ದಿನ ಮಾಡೋದಲ್ವ ಅಂತ ಖಾರ ಎಲ್ಲ ಏನಿಡಲ್ಲ. ಇನ್ನು ಇಲ್ಲಿ ಕಾಳು ಬೇಯಿಸಿ ಇಟ್ಕೊಂಡಿದ್ನಲ್ವ, ಆ ಕಾಳಿಗೆ ಜಾರೆಲ್ಲ ತೊಳೆದು ನೀರು ಹಾಕ್ಕೊತೀನಿ. ಖಾರನ ಎತ್ತಿಟ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ ಆ ಜಾರೆಲ್ಲ ತೊಳೆದು ಆ ನೀರು ಇದಕ್ಕೆ ಹಾಕಿ ಅದ್ರ ಜೊತೆಗೆ ಸೊಪ್ಪನ್ನು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು ಯಾವ ಸೊಪ್ಪಾದರೂ ಹಾಕ್ಕೋಬೋದು ಅಥವಾ ಬರೀ ಕಾಳಲ್ಲಿ ಕೂಡ ಮಾಡ್ಕೋಬೋದು. ಯಾವುದು ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ. ಅಲಸಂದೆ ಕಾಳು, ಹುಳ್ಳಿಕಾಳು ಈ ಥರದವು ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ. ಅಂದರೆ ಜಾಸ್ತಿ ಕಾಳು ಬೇಯಿಸಿ ಆ ನೀರು ಬಿಟ್ಕೊಂಡಷ್ಟು ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಮಾಡೋಣ ಅಂತೇಳಿ ಆಲ್ರೆಡಿ ಈರುಳ್ಳಿ ಮತ್ತು ಟೊಮೊಟೊ, ಒಂದೇ ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಸಾಂಬಾರು ಪುಡಿ ಇದೆಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ ಬೇಯಿಸಿರೋ ಕಾಳು, ಸೊಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಆಗಲೇ ಹೇಳ್ದಂಗೆ ಕಾಳುಗಳು ಚೆನ್ನಾಗಿ ಬೆಂದು ನೀರು ಬಿಡುತ್ತಲ್ವ, ಅಂಥ ಕಾಳು ಬೇಯಿಸ್ಕೊಳ್ಳಿ. ಉಪ್ಸಾರು ಮಾಡ್ಬೇಕಾದ್ರೆ ಅಲಸಂದೆ ಕಾಳಾಗಿರ್ಬೋದು ಅಥವಾ ಹುರುಳಿಕಾಳು, ಹೆಸರು ಕಾಳು ಈ ಥರದವು. ಯಾಕಂದರೆ ಉಪ್ಸಾರಿಗೆ ನಾವು ಬೇರೆ ಏನು ಮಸಾಲ ರುಬ್ಬಿ ಹಾಕಲ್ಲ. ಹಾಗಾಗಿ ಆ ನೀರೇ ರುಚಿ ಆಗಬೇಕು. ನೀರು ಜೊತೆ ಉಪ್ಸಾರು ಖಾರ. ಬಟ್ ಬೆಸ್ಟು ಫುಡ್ಡು ಏನು ಮಸಾಲೆ ಇರಲ್ಲ, ತೆಂಗಿನಕಾಯಿ ಇರೋದಿಲ್ಲ,
ಚಕ್ಕೆ ಲವಂಗ ಇರಲ್ಲ, ಶುಂಠಿ ಇರಲ್ಲ, ಅಂದರೆ ಯಾವುದು ಮಸಾಲೆ ಥರ ಇರೋದಿಲ್ಲ, ಹೆವಿ ಇರೋದಿಲ್ಲ, ತುಂಬ ಲೈಟಾಗಿರುತ್ತೆ ಫುಡ್ಡು, ಮತ್ತು ತುಂಬ ರುಚಿನೂ ಇರುತ್ತೆ. ಅದು ತಿಂದೇ ಇಲ್ಲ ಅನ್ನೋರಿಗೆ ಅಯ್ಯೋ ಇದೇನು ಉಪ್ಪು ನೀರು ಹಾಕ್ಕೊಂಡು ತಿಂತಾರೆ ಅಂತ ಅನಿಸುತ್ತೆ. ಬಟ್ ಅದು ತಿಂದಿರೋರು ಟೇಸ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ ಉಪ್ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ನೈಟ್ ನಮ್ಮನೆ ಊಟ ಬಂದು ಮುದ್ದೆ, ಸೊಪ್ಪಲ್ಯ, ಉಪ್ಸಾರು, ಜೊತೆಗೆ ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಉಪ್ಸಾರು ಯಾವಾಗಲೇ ಮಾಡಿದ್ರು ಮಾವಿನ ಹಣ್ಣು ಜೊತೆಗಿರಬೇಕು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರೆಲ್ಲ ಉಪ್ಸಾರು ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ನನಗೆ. ಇಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ರಾತ್ರಿ ವ್ಲಾಗ್ ಏನು ಮಾಡಿದೋಳು. ಸೊ ಇವತ್ತು ಬೆಳಗ್ಗೆ ಟಿಫನಲ್ಲಿ ಅವಲಕ್ಕಿ. ನಾನು ಬೆಳಿಗ್ಗೆ ಹೊತ್ತು ಕಾಫಿ ಎಲ್ಲ ಕುಡಿಯೋ ಅಭ್ಯಾಸ ಏನಿಲ್ಲ ನನಗೆ, ಆದರೆ ಅವಲಕ್ಕಿ ದಿನ ಮಾತ್ರ ಸ್ವಲ್ಪ ನಾನು ಕಾಫಿ ಕುಡಿಲೇಬೇಕು. ಅದೇನು ಮುಂಚೆದ ಅಭ್ಯಾಸ ನನಗೆ. ಅವಲಕ್ಕಿ ಮಾಡಿದ್ದಿನ, ಸೊ ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಚಿತ್ರಾನ್ನ ಜೊತೆಗೆ ಕಾಫಿ. ಸೊ ಈ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ಬಿಸಿ ಇದೆ. ಸೊ ಸಾಮಾನ್ಯ ಆಲ್ರೆಡಿ ತಿಂದು ಸ್ನಾನ ಮಾಡಿ ಫ್ರೆಶ್ ಆಗಿ ಆಟ ಆಡ್ತಿದ್ದಾರೆ. ಹಾಯ್ ಮಾಡಿ ಕಂದಮ್ಮ. ಫುಲ್ ಮನೇಲಿರೋದು ಕಂದ, ಅವನೊಂದು ಹಾಯ್ ಅಂದ್ಕೊಂಡು ಆರಾಮಾಗಿದ್ದಾನೆ. ಸೊ ಟಿಫಿನ್ ಮಾಡಿಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ಕಾಂಬಿನೇಷನ್ ಅವಲಕ್ಕಿ ಮತ್ತು ಕಾಫಿ ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ. ಸೊ ಟಿಫನ್ ಆಯಿತು. ಇವಾಗ ನಾನು ಕರ್ಮೀನ್ ಸಾರು ಮಾಡೋಣ ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ನಾವು ಹೇಗೆ ಉಪ್ಸಾರು ಮಾಡ್ತೀವಿ ಅಂತ. ಹಾಗೆ ಕರ್ಮೀನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ, ಸೋಸಿಟ್ಕೊಂಡಿರೋ ಅವರೆಕಾಳು ಹುರಿದ್ಬಿಟ್ಟು ನೀರಲ್ಲಿ ಹಾಕಬೇಕು. ನಮ್ಮೂರಲ್ಲಿ ನಾವು ಹೇಗೆ ಮಾಡ್ತೀವಿ ಅವರೆಕಾಳು ಹಾಕಿ ಏನಿದು ಕರ್ಮೀನ್ ಸಾರು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆಗೂ ಕೂಡ ನಾನು ಶೇರ್ ಮಾಡ್ತೀನಿ. ಫಸ್ಟಿಗೆ ಕೆಂಪಗಾಗೋವರೆಗೂ ಹುರ್ಕೋಬೇಕು. ತುಂಬ ಕಪ್ಪಗಾಗೋದು ಬೇಡ, ಕಮ್ಮಿ ಉರಿಲಿ ಇಟ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇಲ್ಲಿ ನೋಡಿ, ಇವಾಗ ಇಷ್ಟು ಹುರ್ಕೊಂಡ್ರೆ ಸಾಕು. ತುಂಬ ಕಪ್ಪಗಾಗೋಷ್ಟು ಬೇಡ. ಸ್ವಲ್ಪ ಬಾಯಿ ಬಿಡ್ತಾ ಇದೆ ಅಂದಾಗ, ಈ ಕಾಳುಗಳು ಬಾಯಿ ಬಿಟ್ಕೊಳ್ಳುತ್ತೆ ಅಂದಾಗ ಎತ್ಕೊಂಡ್ರೆ ಸಾಕು. ಹೀಗೆ ಕಾಳನ್ನ ತಣ್ಣೀರಲ್ಲಿ ಹಾಕಿಡೋಣ. ತಣ್ಣೀರಲ್ಲಿ ಹಾಕಿದ್ದೀನಿ, ಮೀನು ಹಾಕೊಂಡಿದ್ದೀನಿ. ಕೆಲವ್ರಿಗೆ ಈ ಸ್ಮೆಲ್ಲೆಲ್ಲ ಅಷ್ಟು ಇಷ್ಟ ಆಗಲ್ಲ, ಕರ್ಮೀನು ಸೀಗಡಿ ಸ್ಮೆಲ್ಗಳನ್ನ ಅಷ್ಟು ಇಷ್ಟಪಡಲ್ಲ. ಅದು ಅಭ್ಯಾಸ ಆದಂಗೆ, ಇಷ್ಟಪಟ್ಟು ತಿನ್ನೋರಿಗೆ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಇಷ್ಟನೇ ಇಲ್ಲದೆ ಇರೋರಿಗೆ ಸ್ವಲ್ಪ ಏನೋ ಒಂಥರ ವಾಮಿಟ್ ಬರೋ ಥರ ಎಲ್ಲ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಮಗೆ ಆ ಥರ ಏನಿಲ್ಲ, ನಮ್ಗೆ ಇಷ್ಟ ಆಗುತ್ತೆ. ಒಣಮೀನು, ಸೀಗಡಿ, ಕರ್ಮೀನು ಎರಡನ್ನೂ ನಾವು ಅಡುಗೆಲಿ ಬಳಸ್ತೀವಿ. ಹಾಗಾಗಿ ನಮಗೆಲ್ಲ ಏನು ಇಷ್ಟ ಆಗುತ್ತೆ, ನಮಗೇನು ಅಷ್ಟೊಂದು ಕಿರಿಕಿರಿ ಅನಿಸಲ್ಲ ಇದು. ಬಟ್ ರೂಢಿ ಇಲ್ಲದೆ ಇರೋರಿಗೆ ಆ ಥರ ಅನಿಸುತ್ತೆ. ಹೌದು, ಸೊ ಚೆನ್ನಾಗಾಗತ್ತೆ. ಚೆನ್ನಾಗಿ ಮಾಡ್ಕೊಂಡು ತಿಂದರೆ ಇದರಷ್ಟು ರುಚಿ ಕೊಡೋದು ಬೇರೆ ಅಡುಗೆ ಇರಲ್ಲ ಅನ್ನೋಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಕಮ್ಮಿ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಕ್ಲೀನಾಗಿರೋ ಮೀನು, ಮೊದಲೆಲ್ಲ ಸ್ವಲ್ಪ ಸ್ಮೆಲ್ ಜಾಸ್ತಿ ಬರೋವು, ಆದರೆ ಇವಾಗೆಲ್ಲ ಪ್ಯಾಕ್ ಆಗಿರ್ತವೆ. ಸೊ ಕ್ಲೀನಾಗಿ ಅವರೇ ಎಲ್ಲ ಕ್ಲೀನ್ ಮಾಡಿರ್ತಾರೆ, ಅಷ್ಟೊಂದು ಗಲೀಜಿರಲ್ಲ, ಚೆನ್ನಾಗಿರ್ತವೆ. ಈಗ ಇದನ್ನು ಹುರ್ಕೊಳ್ಳೋಣ. ಇದೆ ಚಿಲ್ಲಿ ಸೌಂಡ್ ಜಾಸ್ತಿ. ಓಕೆ, ಇವಾಗ ಆಗಿದೆ. ಈಗ ಇದಕ್ಕೆ ತಣ್ಣೀರು ಬಿಟ್ಬಿಟ್ಟು ಇಟ್ಬಿಡೋಣ. ಏನು ಅಷ್ಟು ಇದೆಲ್ಲ ಏನಿಲ್ಲ. ಮೊದಲೆಲ್ಲ ಊರ ಕಡೆ ಕೆರೆಯಲ್ಲಿ ಮೀನು ಹಿಡಿದ್ಬಿಟ್ಟು ಅದನ್ನು ಒಣಗಿಸಿ, ಸಣ್ಣ ಮೀನು ಹಿಡಿದು ಒಣಗಿಸಿ ಕರ್ಮೀನು ಮಾಡ್ತಿದ್ರು. ಅದು ಅವಾಗ ಸ್ವಲ್ಪ ಕಲ್ಲೆಲ್ಲ ಇರೋದು, ಅವಾಗ ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸ್ಬೇಕಿತ್ತು. ಬಟ್ ಇವಾಗೆಲ್ಲ ಕ್ಲೀನ್ ಆಗಿದೆ ಇದು. ಇದರಲ್ಲಿ ಏನು ಸ್ವಲ್ಪನೂ ಗಲೀಜಿರಲ್ಲ. ಸೊ ತಣ್ಣೀರಲ್ಲಿ ನೆನೆಸ್ಬಿಟ್ಟು ಹಾಕ್ಬೋದು. ಹಂಗೆ ನೆನೆಯಕ್ಕೆ ಇಟ್ಬಿಡೋಣ. ಇಷ್ಟು ಹುರ್ಕೊಂಡ್ರೆ ಸಾಕು. ಇನ್ನು ಮೀನು ಸಾರು ಮಾಡ್ತೀವಿ ಅಂದರೆ ಅದಕ್ಕೆ ಜಾಸ್ತಿ ಹುಣ್ಸೆಹಣ್ಣು ಬಳಸಲೇಬೇಕು. ಹೇಳ್ಬೇಕಂದ್ರೆ ಚೆನ್ನಾಗಿ ಮಾಡಿಕೊಂಡ್ರೆ ಮೀನು ಸಾರು ಏನು ಮಾಡ್ತೀವಲ್ಲ, ಆ ಮೀನು ಸಾರಿಗಿಂತ ಈ ಕರ್ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಮಾಡ್ಕೋಬೇಕಷ್ಟೆ. ಇನ್ನು ಇಲ್ಲಿ ನಾನು ಟೊಮೊಟೊ ಬೇಯಿಸಿದೆ, ಆ ಬಿಸಿ ನೀರಿಗೆ ಹುಣ್ಸೆಹಣ್ಣು ಕೂಡ ಹಾಕಿಟ್ಟಿದ್ದೀನಿ. ಸೊ ಹುಣ್ಸೆಹಣ್ಣು ಟೊಮೊಟೊ ರಸ ಜಾಸ್ತಿ ಹಾಕಿದಷ್ಟು ಇದು ಮೀನು ಸಾರು ಚೆನ್ನಾಗಾಗುತ್ತೆ. ಸೊ ಹುಣ್ಸೆಹಣ್ಣು ಕಿವುಚಿ ಕೊಡ್ತಾ ಇದ್ದೀನಿ ಇವಾಗ. ಹಾಗೆ ಟೊಮೊಟೊನು ಕಿವುಚಿ ಇದಕ್ಕೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಕಿವುಚಿ ಇಟ್ಬಿಡೋಣ. ಸೊ ಇಲ್ಲಿ ಅಡುಗೆಗೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ. ಇಲ್ಲಿ ಹುಣ್ಸೆಹಣ್ಣು ರಸಕ್ಕೆ ಹುಣ್ಸೆಹಣ್ಣು ಮತ್ತು ಟೊಮೊಟೊನ ಬೇಯಿಸಿದ್ನಲ್ಲ, ಅದಕ್ಕೆ ಸಾಂಬಾರು ಪುಡಿ ಹಾಕಿಟ್ಟಿದ್ದೀನಿ. ಇಲ್ಲಿ ಬದನೆಕಾಯಿ, ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿರೋ ಬದನೆಕಾಯಿ, ಇಲ್ಲಿ ಕರ್ಮೀನು, ಇಲ್ಲಿ ಹುರ್ದಿ ನೀರಿಗೆ ಹಾಕಿರೋ ಅವರೆಕಾಳು. ಪಟಾಪಟ್ ಅಂತ ಸಾರು ಮಾಡ್ಬಿಡೋಣ. ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ, ಅಡುಗೆಗೆ ಬಳಸೋ ಕೊಬ್ಬರಿ ಎಣ್ಣೆ. ನೀವು ಮೀನು, ಫಿಶ್ ಐಟಮ್ ಯಾವ್ದಾದ್ರು ಮಾಡಬೇಕು, ಸೀ ಫುಡ್ ಮಾಡಬೇಕು ಅಂದಾಗ ಕೊಬ್ಬರಿ ಎಣ್ಣೆ ಬಳಸಿ. ಅದೊಂಥರ ಟೇಸ್ಟ್ ನಿಮಗೆ ಬೇರೆ ಥರನೇ ಕೊಡುತ್ತೆ, ಚೆನ್ನಾಗೂ ಇರುತ್ತೆ. ಈಗ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಜಜ್ಜಿರೋ ಬೆಳ್ಳುಳ್ಳಿ ಒಂದು 4 ಎಸಳು. ಒಂಚೂರು ಫ್ರೈ ಆಗ್ತಿದೆ ಅಂದಾಗ ಈರುಳ್ಳಿ ಹಾಕೋಣ. ಈಗ ಇದಕ್ಕೆ ಈರುಳ್ಳಿ, ಹುರ್ದಿ ಇಟ್ಕೊಂಡಿದ್ವಲ್ಲ ಅವರೆಕಾಳು ಹಾಕ್ಕೊತಾ ಇದ್ದೀನಿ.
ಅವರೆಕಾಳು ಹಾಕಿದ್ದೀನಲ್ಲ, ಈಗ ಇದ್ರ ಜೊತೆಗೇ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಜೊತೆಗೇ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಎಷ್ಟು ನೀರು ಬೇಕು ಎಲ್ಲ ನೋಡಿಬಿಟ್ಟು ನೀರು ಸೇರಿಸಿದ್ದೀನಿ. ಈಗ ಇದನ್ನು ವಿಷಿಲ್ ಬರ್ಸೋಣ. 1 ಅಥವಾ 2 ವಿಷಿಲ್ ಬಂದರೆ ಸಾಕು. ಸೊ 2 ವಿಷಿಲ್ ಬರ್ಸಿದ ಮೇಲೆ ಮೀನು ಹಾಕಬೇಕು. ಸಾಂಬಾರು ವಿಷಿಲ್ ಬರೋಷ್ಟರಲ್ಲಿ ಎಣ್ಣೆ ಬಾಟಲೆಲ್ಲ ಖಾಲಿ ಆಗಿತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ. ಅಂದರೆ ನಾವು ಖಾಲಿ ಆದಾಗ ಯಾವುದೇ ಡಬ್ಬಗಳಾಗಲಿ ಕಾಳು ತುಂಬಿಸಿಡೋ ಡಬ್ಬ ಅಥವಾ ಎಣ್ಣೆದು ಯಾವುದನ್ನೇ ರೀಫಿಲ್ ಮಾಡೋದಕ್ಕಿಂತ ಮೊದಲು ತೊಳೆದು ಅದನ್ನು ರೀಫಿಲ್ ಮಾಡಿಬಿಟ್ರೆ ನಮಗೆ ಡೀಪ್ ಕ್ಲೀನ್ ಅಂತ ಹಬ್ಬಗಳಲ್ಲಿ ಕ್ಲೀನ್ ಮಾಡ್ಕೊತೀವಲ್ಲ, ಆವಾಗ ಇಷ್ಟು ತುಂಬ ಗಲೀಜಾಗಿರಲ್ಲ, ಕ್ಲೀನಾಗಿರುತ್ತೆ, ಬೇಗ ಬೇಗ ಕೆಲಸಗಳು ಮುಗಿಯುತ್ತೆ. ಇನ್ನು ಆಯಿಲ್ ಡಬ್ಬಗಳಂತೂ ಖಾಲಿ ಆದಂಗೆ ಕ್ಲೀನ್ ಮಾಡಿಕೊಂಡು ತುಂಬಿಸ್ಕೊಂಡ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮುಟ್ಟಕ್ಕೆಲ್ಲ ಒಂಥರ ಅಂಟು ಆಗ್ತಾ ಇರುತ್ತೆ. ಇಲ್ಲಿ ನಾನು ಹೆಂಗೆ ಕ್ಲೀನ್ ಮಾಡ್ಕೊತೀನಿ ಅಂದರೆ ಬಿಸಿನೀರೆಲ್ಲ ಏನೂ ಯೂಸ್ ಮಾಡಲ್ಲ ನಾನು. ಬಾಕ್ಸ್ ಒಳಗಡೆ ಅಂದರೆ ಡಬ್ಬಗಳು ಏನು ಆಯಿಲ್ ರೀಫಿಲ್ ಮಾಡೋಕ್ಕೆ ಇಟ್ಟಿರ್ತೀನಲ್ಲ, ಆಯಿಲ್ ಡಬ್ಬಗಳು, ಅದರೊಳಕ್ಕೆ ಸ್ವಲ್ಪ ಅಕ್ಕಿ ಕಾಳು ಹಾಕ್ಬಿಟ್ಟು ನಾನು ಪ್ರಿಲ್ದು ಲಿಕ್ವಿಡ್ ಯೂಸ್ ಮಾಡ್ತೀನಲ್ಲ ಪಾತ್ರೆ ತೊಳೆಯೋಕ್ಕೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುಲುಕ್ತೀನಿ. ಸೊ ಈ ಥರ ಕುಲುಕ್ದಾಗ ಅದು ನೊರೆ ಬಿಟ್ಕೊಳ್ಳುತ್ತೆ, ಅದರಿಂದನೇ ಕ್ಲೀನ್ ಆಗುತ್ತೆ. ಇನ್ನು ಮೇಲ್ಗಡೆ ಎಲ್ಲ ಮಾಮೂಲಿ ಸೋಪ್ ಅದು ಪ್ರಿಲ್ ಲಿಕ್ವಿಡ್ ಹಾಕ್ಕೊಂಡು ಪಾತ್ರೆ ತೊಳೆಯೋ ದಾರಿ ಇರುತ್ತಲ್ವ ಅದರಲ್ಲಿ ತೊಳ್ಕೊತೀನಿ. ಒಳಗಡೆ ಮಾತ್ರ ಈ ಥರ ಅಕ್ಕಿ ಕಾಳು ಹಾಕ್ಬಿಟ್ಟು, ಅದು ಅಕ್ಕಿ ಕಾಳು ಏನಕ್ಕೆ ಹಾಕೋದು ಅಂದರೆ ಅದ್ರ ಜೊತೆಗೆ ಸೇರಿಕೊಂಡು ಸೋಪಿನ ನೊರೆ ಜೊತೆಗೆ ಸೇರಿಕೊಂಡು ಅದು ಸ್ವಲ್ಪ ಸಾಲಿಡ್ ಆಗಿರುತ್ತಲ್ವ, ಸೊ ಅದು ಕ್ಲೀನ್ ಆಗುತ್ತೆ ಅಂತ ಅದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ, ನೀಟಾಗುತ್ತೆ. ಆಮೇಲೆ ಬಿಸಿಲಲ್ಲಿ ಒಣಗಕ್ಕೆ ಇಟ್ಬಿಟ್ರೆ, ಇವಾಗಂತೂ ಬಿಸಿಲು ಚೆನ್ನಾಗಿ ಹೊಡಿತಾ ಇರುತ್ತೆ, ಸೊ ಬಿಸಿಲಿಗೆ ಇಟ್ಬಿಟ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ. ಮತ್ತು ಆಯಿಲ್ ತುಂಬಿಸಿಟ್ಕೊಂಡ್ರೆ ನೀಟಾಗಿರುತ್ತೆ, ಕೈಯೆಲ್ಲ ಅಂಟಿಸಲ್ಲ. ಮತ್ತು ನಾವು ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಕಷ್ಟ ಆಗೋಲ್ಲ. ಅದರಲ್ಲೂ ಕಾಳು ಡಬ್ಬಗಳಂತೂ ಹೆಂಗೋ ತೊಳ್ಕೊಬಿಡ್ಬೋದು. ಈ ಆಯಿಲ್ ಡಬ್ಬಗಳನ್ನ ಅವಾಗ ತೊಳೆದಿಲ್ಲ ಅಂದರೆ ಡೀಪ್ ಕ್ಲೀನ್ ಮಾಡ್ಬೇಕಾದ್ರೆ ತೊಳೆಯೋಕ್ಕೆ ಆಗಲ್ಲ, ಅಷ್ಟು ಜಿಡ್ಡು ಕಟ್ದಂಗೆ ಆಗಿರುತ್ತೆ, ಅದು ಹೋಗೋದು ಇಲ್ಲ. ಹಾಗಾಗಿ ಕ್ಲೀನ್ ಮಾಡ್ಕೊತೀನಿ. ಮತ್ತು ಆಯಿಲ್ ಡಬ್ಬಗಳು ಇಡೋಕ್ಕೆ ನಾನೊಂದು ಪ್ಲಾಸ್ಟಿಕ್ ಟ್ರೇ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಟ್ರೇ ಆದರೆ ಟಿಶ್ಯೂ ಎಲ್ಲ ಹಾಕಿಟ್ಕೊಂಡು ಒರೆಸ್ಕೋಬೋದು, ಅಟ್ಲೀಸ್ಟ್ ಇಲ್ಲ ತೊಳೆದ್ಬಿಡ್ಬೋದು. ಈಸಿಯಾಗಿ ತೊಳೆದ್ರೂ ಆಯಿಲ್ದು ಏನು ಜಿಡ್ಡಿರುತ್ತೆ ಅದೆಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಟ್ರೇ ಇಟ್ಕೊಂಡಿದ್ದೀನಿ. ಇದನ್ನು ಒರೆಸ್ಬಿಟ್ಟು ಕೆಳಗಡೆ 1-2 ಟಿಶ್ಯೂ ಹಾಕ್ಬಿಟ್ಟು ಎಲ್ಲ ಥರ ಎಣ್ಣೆ, ಅಡುಗೆ ಎಣ್ಣೆಗಳಾಗಿರ್ಬೋದು, ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ನಾವು ಯೂಸ್ ಮಾಡೋ ತಲೆಗೆ ಹಚ್ಕೊಳ್ಳೋ ಕೊಬ್ಬರಿ ಎಣ್ಣೆ ಎಲ್ಲನೂ ನಾನು ಈ ಆಯಿಲ್ ಟ್ರೇನಲ್ಲಿ ಇಟ್ಬಿಡ್ತೀನಿ. ಒಟ್ಟು ಎಣ್ಣೆಗೆ ಅಂತಲೇ ತುಪ್ಪ ಇವೆಲ್ಲನೂ ಈ ಆಯಿಲ್ ಟ್ರೇನಲ್ಲಿ ಇಡ್ತೀನಿ. ಸೊ ನಾನು ಯಾವಾಗಾದರೂ ಕಿಚನ್ ಟೂರ್ ಅಂತಲೇ ಮಾಡಿದಾಗ ತೋರಿಸ್ತೀನಿ ಹೆಂಗೆ ಇಟ್ಕೊಂಡಿರ್ತೀನಿ ಅಂತ. ಇನ್ನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸಾಂಬಾರು ಕೂಡ ವಿಷಿಲ್ ಬಂತು. ಸೊ ಮೀನೇನು ಹುರಿದಿಟ್ಕೊಂಡಿದ್ವಿ ಅದನ್ನು ಹಾಕಿದ್ರೆ ಸಾಂಬಾರು ಕೂಡ ರೆಡಿ ಆಯಿತು. ಇದು ಪಕ್ಕ ನಾವು ಮಾಡೋವಂಥ ರೆಸಿಪಿ. ಸೊ ನಾವು ಮನೆಯಲ್ಲಿ ಹೇಗೆ ಮಾಡ್ತೀವಿ ಅದೇ ರೀತಿ ರೆಸಿಪಿ ತೋರಿಸಿದ್ದೀನಿ ನಿಮಗೆ. ಎಕ್ಸ್ಟ್ರಾ ಆ್ಯಡ್ ಮಾಡೋದು ಅಥವಾ ಏನೋ ಇಲ್ಲದೇ ಇರೋದನ್ನ ಸೇರಿಸೋದು ಅದೆಲ್ಲ ಏನೂ ಮಾಡಿಲ್ಲ ಫ್ಯಾಮಿಲಿ. ನಮ್ಮ ಮನೇಲಿ ಹೇಗೆ ನಾವು ಕರ್ಮೀನ್ ಸಾರು, ತೋಪ್ ಸಾರು ಮಾಡ್ತೀವಿ ಅಂತ ತೋರಿಸಿದ್ದೀನಿ. ಇವತ್ತು ನಿಮಗೆ ಇವು ರೆಸಿಪಿಗಳು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಸ್ವಲ್ಪನಾದ್ರು ಇಷ್ಟ ಇದ್ದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸೊ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ. ಯಾರೆಲ್ಲ ವ್ಲಾಗ್ ನೋಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.